ಈ ಗಂಡನ ಬಗ್ಗೆ ಹೇಳಕ್ಕೆ ಮಾತೆ ಮುಗಿಯಲ್ಲ. ವಾಟ್ಸಪ್ಪಲ್ಲ ಅಂದ್ರೆ ಏನ್ ಗೊತ್ತಾ ಗೊತ್ತಿಲ್ಲ ತುಮಕು ನೋಡು ಹಿಂಗೇನೆ ಹಾಳು ಮಾಡೋದು ನೀನು ನಿಜವಾಗ್ಲೂ ಮನುಷ್ಯ ಏನ್ ಹಾಕಿದ್ದೆ ಚಾಕೆಟ್ ಒಳಗೆ ಮನೆ ಅಳಿಗೆ ಊಟ ಎಲ್ಲ ಹಾಕಿದ್ರು ಮನೇಲಿ ಕಣ್ಣಲ್ಲಿ ಹಂಗೆ ನೀರ್ ತುಂಬ್ಕೊಂಡ್ಬಿಟ್ಟೈತೆ. ಜಾಸ್ತಿ ಸಿಕ್ಬಿಟ್ಟು ಹೋಗ್ಬೇಕಾರೆ ಅಳ್ಕೊಂಡು ಹೋಗಿರೋ ಮುಂದೆ ಮಕ್ಕಳು ಮನೆಗೆ ಬರ್ಬಾರ್ದು. ಎಲ್ಲ ಸೀರೆ ಉಡ್ಸಿ ಕಳ್ಸಿರೋ ನೈಟಿ ಇಕ್ಸ್ಬಿಟ್ಟು ಒಂದು ಯಾಕೊಂಡು ಕಳಿಸ್ತಾವ್ರೆ ನನ್ನನ್ನ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಅರ್ಜುನ್ಸ್ ವ್ಲಾಗ್ ಕನ್ನಡ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಗೈಸ್ ಇವತ್ತು ಸಂಡೇ, ನಮ್ಮ ಮನೇಲಿ ಕಂಪ್ಲೀಟ್ ಸ್ಪೆಷಲ್ಲು. ಸೊ ನಮ್ಮ ಮನೇಲಿ ಸ್ಪೆಷಲ್ ಮಾಡ್ತಾ ಇರೋ ಒಬ್ಬರು ಅತಿಥಿ ಬಂದ್ಬಿಟ್ಟು ನಮ್ಮ ಅನು ಮೇಡಮ್ ಅವರು. ಆ್ಯಕ್ಚುಲಿ ಊರಿಂದ ಬಂದಿದ್ದಾರೆ, ಯಾಕಂದರೆ ನಮ್ಮ ಚಿಕ್ಕಮ್ಮದು ಮನೆ ಶಿಫ್ಟಿಂಗ್ ಇತ್ತು. ಸೊ ಹಾಗಾಗಿ ಅದರಲ್ಲಿ ಕುಂಬ್ಳಗೇಟ ಕೂಡ್ಲು ಗೇಟು ಗೈಸ್, ಕೂಡ್ಲು ಗೇಟು ಅಲ್ಲಿ ನಮ್ಮ ಚಿಕ್ಕಮ್ಮ ಇದ್ದಾರೆ, ಅಂದರೆ ನಮ್ಮ ಅಮ್ಮವರ ತಂಗಿ ಅವ್ರದ್ದು ಮನೆ ಶಿಫ್ಟಿಂಗ್ ಇತ್ತು. ಸೊ ಹಾಗಾಗಿ ಅವರು ರೂಪಾಯಿಲಿ ಗೈಸ್ ಏನೂ ಆಗಿರ್ಲಿಲ್ಲ. ಜಾರ್ ಚೆನ್ನಾಗಿತ್ತು. ನಮ್ಮ ಮನೇಲಿ ಇಬ್ರು ಇದಾರಲ್ಲ, ಯಾರು ನಮ್ಮ ಸೈಲೆಂಟ್ ಶಿವು ಅವರು ಮತ್ತು ನಮ್ಮ ಅರ್ಜುನ್ ಜಾಕಿ ಅವರು ಜ್ಯೂಸ್ ಮಾಡಿ 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 ನಮ್ಮ ಮನೆ ಮಿಕ್ಸಿ ಮತ್ತು ಜಾರೆಲ್ಲ ಅದ್ಗೆಡ್ಸ್ಬಿಟ್ಟಿದ್ದಾರೆ. ಇವತ್ತು ನಮ್ಮ ಮನೇಲಿ ಕಂಪ್ಲೀಟಾಗಿ ಸ್ಪೆಷಲ್ಲು ಗೈಸ್, ನಾನ್ ವೆಜ್ ನಮ್ಮ ಅಕ್ಕ ಮಾಡ್ತಾ ಇದ್ದಾರೆ ಇವತ್ತು. ಲಾಸ್ಟ್ ಟೈಮ್ ನಾನು ಮಾಡಿದ್ದೆ ಬಿರಿಯಾನಿ, ಅಕ್ಕ ಗ್ರೇವಿ ಮಾಡಿದ್ರು. ಬಟ್ ಇವತ್ತು ನಮ್ಮ ಅಕ್ಕನೇ ಕುಕ್ ಮಾಡ್ತಿದ್ದಾರೆ, ಯಾಕಂದರೆ ಅವ್ರ ಕೈ ರುಚಿ ತಿಂದು ತುಂಬ ದಿನ ಆಗೋಯ್ತು ಗೈಸ್. ಅದಕ್ಕೋಸ್ಕರ ನಮ್ಮ ಅಕ್ಕನೇ ಮಾಡ್ತಿದ್ದಾರೆ. ನನ್ನ ಮೇಲೆ ತುಂಬ ಲವ್ ಜಾಸ್ತಿ ನಮ್ಮ ಅಕ್ಕನಿಗೆ. ಅದಕ್ಕೆ ನೀನು ಆರಾಮಾಗಿ ಕೂತ್ಕೋ, ನಾನೇ ಮಾಡ್ತೀನಿ ಅಂತ ನಮ್ಮ ಅಕ್ಕ ಪ್ರೀತಿಯಿಂದ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ರೆಸ್ಟ್ ಮಾಡ್ತಾ ಇದ್ದೀನಿ, ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡಿ ಅಕ್ಕ, ಇದೇನಕ್ಕ ಇದು ಗ್ರೇವಿ? ಚಿಕನ್ ಗ್ರೇವಿ. ಹಾಂ, ಚಿಕನ್ ಗ್ರೇವಿ. ಚಿಕನ್ ಗ್ರೇವಿ ಮತ್ತೆ ಇನ್ನೇನು ಮಾಡ್ತಾ ಇದೀಯಾ? ಕಬಾಬ್. ಆಮೇಲೆ ಆಮೇಲೆ ತಿನ್ನೋದು ತಟ್ಕಾಕೊಂಡು. ಆಮೇಲೆ ಅದ್ರ ಜೊತೆ ಏನು ಮಾಡಲ್ವಾ? ಅನ್ನ. ಹಾ, ಆಮೇಲೆ ಹಾ, ಆಮೇಲೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸಿಂಚು ಮೇಡಮ್ ಅವರು ಕಬಾಬ್ಗೆ ರೆಡಿ ಮಾಡ್ತಾ ಇದ್ದಾರೆ ಚಿಕನ್ ಪೀಸ್ನ. ಆ್ಯಕ್ಚುಲಿ ಇವತ್ತು ಸ್ಕೂಲ್ ಇತ್ತಂತೆ ಗೈಸ್, ಇವಳಿಗೆ ರಜಾ ಹಾಕ್ಬಿಟ್ಟು ಬಂದಿದ್ದಾಳೆ. ಇವತ್ತು ಸಂಡೇ ಟೈಮು ಸ್ಕೂಲ್ ಇರುತ್ತೆ. ನೋಡಿ ಎಷ್ಟು ಇನ್ವಾಲ್ವ್ಮೆಂಟ್ ಅವಳಿಗೆ ಸ್ಕೂಲಲ್ಲಿ, ಅಂದರೆ ಓದೋ ವಿಷಯದಲ್ಲಂತೂ ನಮ್ಮ ಸಿಂಚು ಅಷ್ಟು ಯಾರು ಇನ್ವಾಲ್ವ್ಮೆಂಟ್ ತೋರಿಸಲ್ಲ ಗೈಸ್. ಅಷ್ಟು ಚೆನ್ನಾಗಿ ಅವಳು ಒಂದು ದಿವಸ ರಜಾ ಹಾಕ್ತೀರಾ, ಒಂದು ದಿವಸ ಹೋಮ್ವರ್ಕ್ ಬರೋದಿಂದೇ ಒಂದಿನ ಓದಿಲ್ಲ ಅಂದ್ರೆ ಹಂಗೆ ಸುಸ್ತಾಗ್ಬಿಡ್ತಾಳೆ. ಅವಳು ಓದೋದು ಕೇಳಿದ್ರೆ ನೀ ಸುಸ್ತಾಗ್ಬಿಡ್ತಾಳೆ. ಎಲ್ಲ ನೋಡಿ ಗೈಸ್, ನಮ್ಮ ಮಮ್ಮಿ ಹೆಂಗೆ ನನ್ನ ಮೇಲೆ ಚಾಡಿ ಹೇಳ್ತಾ ಇದ್ದಾರೆ. ಅಯ್ಯೋ, ಇವಳು ಓದೋದ್ ನೋಡಿ ನಂಗೆ ತಲೆನೋವು ಬಂದ್ಬಿಟ್ಟಿದೆ. ಏನಿತ್ತು ಇವತ್ತು? ಇವತ್ತು ವಿಶ್ವ ಯೋಗ ದಿನಾಚರಣೆ ಇತ್ತು ಗೈಸ್. ನಮ್ಮ ಮಮ್ಮಿ ರಜಾ ಹಾಕ್ಸ್ಬಿಟ್ಟು ನನ್ನ ಚಿಕನ್ ಕುಯ್ಯಕ್ ಬಿಟ್ಟವ್ರೆ ಗೈಸ್. ನೋಡ್ರಿ, ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನೋಡಿ ನಮ್ಮ ಮನೆಗೆ ದಿವ್ಯಾ ಮೇಡಮ್ ಅವರು ನಿನ್ನೆ ಅವರ ಡ್ಯೂಟಿ ಮುಗಿಸ್ಕೊಂಡು ಬಂದು ನೋಡಿ, ಪಾಪ ಸುಸ್ತಾಗ್ಬಿಟ್ಟವ್ರಂತೆ. ಫುಲ್ಲು ಶೆಡ್ ಆಗ್ಬಿಟ್ಟಿದ್ದಾರೆ ನೋಡಿ ಮೇಡಮ್ ಅವರು. ನೋಡಿ ಫುಲ್ ಶೆಡ್. ನೋಡಿ ಗೈಸ್, ಮಲಗಿರ್ಬೇಕಾದ್ರೂ ನೋಡಿದ್ರ, ನಾನು ಹೇಳಿಲ್ವಾ ಅವಳು ಮೇಕಪ್ ಮಾಡ್ಕೊಂಡೆ ಮಲಗೋದು ಅಂತ. ನೋಡಿ ಮಲಗಿರ್ಬೇಕಾದ್ರೂ ಅವಳು ಮೇಕಪ್ ಮಾಡ್ಕೊಂಡೆ ಮಲಗೋದು. ಲಿಪ್ಸ್ಟಿಕ್ನ ಮಾತ್ರ ತೆಗಿಯೋದಿಲ್ಲ. ನೋಡಿ ಮುಖ ಝೂಮ್ ಮಾಡಿ ತೋರಿಸ್ತೀನಿ. ನೋಡಿ ಲಿಪ್ಸ್ಟಿಕ್ ಪಾಪ ಇದ್ಬಿಟ್ಲು, ನಾನೇ ಡಿಸ್ಟರ್ಬ್ ಮಾಡಿಬಿಟ್ಟೆ ಅನ್ಸುತ್ತೆ ಅವಳಿಗೆ. ಇವಾಗ ಚಿಕನ್ ಎಲ್ಲ ರೆಡಿ ಆಗ್ತಿದೆ. ನಮ್ಮ ಮಾಮ ಮತ್ತು ನನ್ನ ಹಸ್ಬೆಂಡ್ ಎಲ್ಲ ಆಚೆ ಹೋಗಿದ್ದಾರೆ. ಇವತ್ತಿನ ದಿನ ಹೇಗಿರುತ್ತೆ, ನಾವು ಹೇಗೆ ಕಳಿತೀವಿ. ಆ್ಯಂಡ್ ನಮ್ಮ ಅಕ್ಕವ್ರು ಇವತ್ತೇ ಊಟ ಮುಗಿಸ್ಕೊಂಡು, ಅಂದರೆ ನೈಟಲ್ಲೇ ಹೊರಟ್ಬಿಡ್ತಾರೆ ಅವ್ರವ್ರಿಗೆ, ಯಾಕಂದರೆ ನಾಳೆಯಿಂದ ಸ್ಕೂಲ್ ಇದೆ. ಆಲ್ರೆಡಿ ಇರ್ರಿ ಅಂತ ಹೇಳ್ತಾ ಇದ್ದೀನಿ, ಅವ್ರು ಇರ್ತಾಯಿಲ್ಲ ಗೈಸ್. ಬಂದರು ಅನಿಸುತ್ತೆ ನಮ್ಮ ಮನೆಯವರೆಲ್ಲರೂ ಒಂದು ದಿವಸ ನಮ್ಮ ಮನೆ. ಹಾಯ್ ಸಾಮ್ರಾಟ, ನಮ್ಮ ಮಾಮ ನೋಡಿ ಗೈಸ್, ಬಾಡಿ ಬಿಲ್ಡರ್, ಫುಲ್ಲು ಬಾಡಿ ಬೆಳೆಸ್ಕೊಬಿಟ್ಟು. ತೋರ್ಸೋದ್ ಬೇಡ, ನಮ್ ಕೋಚರ್ ಇವ್ರೆ. ಹೆಂಗೈತೆ, ಗಟ್ಟಿಗಿದೆ ಕೋಚು. ಹೌದು, ನಮ್ಮ ತಮ್ಮನ ಹೆಂಡತಿ ಸೇರ್ಕೊಂಡ್ಬಿಟ್ರೆ
ಒಂದು ಬೀಗ್ರೂಟಕ್ಕೆ ಒಂದು ಇಡೀ ಫ್ಯಾಮಿಲಿ ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ, ಅಷ್ಟು ಜನಕ್ಕೂ ಅವ್ರು ಅಡಿಗೆ ಮಾಡಕ್ ಬಿಡ್ತಾರೆ. ಮಟನು ಚಿಕನ್ ಎಲ್ಲಾನು ಒಬ್ಬರೇ ಮಾಡ್ತಾರೆ ಅಷ್ಟೇ ಅಡಿಗೆನು. ಹಂಗಲ್ಲ ಹೇಳೋದು, ಎಷ್ಟೇ ಜನ ಅಲ್ಲ, ಎಷ್ಟೇ ಮರಿ ಕೊಟ್ರು ಹೊಡೆದು ಅಷ್ಟು ಜನಕ್ಕೂ ಅಡ್ಗೆ ಮಾಡಿ ಊಟ ಬಡಿಸಿ ಅವ್ರಿಗೆ ಸಮಾಧಾನ ಮಾಡಿ ಖುಷಿ ಪಡಿಸಿ ಕಳಿಸ್ತಾರೆ. ಓಕೆ, ಯಾರು ಭಟ್ರೇ ಬೇಕಾಗಿಲ್ಲ ನಮ್ಗೆ, ಅವ್ರಿಬ್ರು ಇದ್ಬಿಟ್ರೆ ಸಾಕು ನಮ್ಗೆ. BMW ಗೈಸ್, ನನ್ನ ಮಗನಿಗೆ BMW ಕಾರ್ ಅಂದರೆ ಹುಚ್ಚು ಜಾಸ್ತಿ. ಅದಕ್ಕೆ SMR ವ್ಲಾಗ್ ಇದೆ ಅಲ್ವಾ, ಸೊ ಅದನ್ನ ನೋಡ್ತಾ ಇದ್ದಾನೆ. ನೋಡಿ ಅವ್ರದ್ದು ನೋಡ್ತಾ ಇದ್ದಾನೆ. ಯಾಕಂದರೆ ಅವರು BMW ಕಾರ್ ತಗೊಂಡಿರೋದನ್ನ ರಿವೀಲ್ ಮಾಡಿದಾರಲ್ವಾ, ಸೊ ಅದಕ್ಕೋಸ್ಕರ ಅದನ್ನು ಕುತ್ಕೊಂಡು ನೋಡ್ತಾ ಇದ್ದಾನೆ. ನೋಡಿ ನನ್ನ ಮಗ ಪಾಪ ತುಂಬ ಇಷ್ಟ ಗೈಸ್ ನನ್ನ ಮಗನಿಗೆ BMW ಕಾರು. ನನ್ನ ಮಗನು ದೊಡ್ಡವನಾದ್ಮೇಲೆ BMW ಕಾರ್ ತಗೋತಾನಂತೆ ಅಲ್ಲ ಬಂಗಾರಿ? ಹಾಂ, ಯಾವ ಕಾರ್ ಇಷ್ಟ ಬಂಗಾರಿ ನಿಂಗೆ? ಯಾವ ಕಾರ್ ಇಷ್ಟ? BMW ಇವಾಗ ಬರುತ್ತಾ ಅದರಲ್ಲಿ BMW? ಹಾಂ, ನೋಡ್ತಾ ಇದೆಯಾ? ಅದಕ್ಕೆ ಕಾಯ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ, ಯಾಕಂದರೆ BMW ಕಾರ್ ತೋರಿಸ್ತಾ ಇದ್ದಾರೆ ಅಂತ ಅವ್ರದ್ದು ಹಾಕೊಂಡು ಕುತ್ಕೊಂಡು ನೋಡ್ತಾ ಇದ್ದಾನೆ. ಸೊ ಇವಾಗ ನಮ್ಮ ಮನೇಲೆಲ್ಲ ಆಲ್ಮೋಸ್ಟ್ ಆಮೇಲೆ ಸೀರಿಯಸ್ ಆಗಿ ಕುತ್ಕೊಂಡು ನೋಡ್ತಾ ಹಿಂಗಾಗಿ ಟಿವಿ ಹೊಡೆದಿದ್ದು ಚೆನ್ನಾಗಿ ಟಿವಿನೇ ಹೊಡೆದೋಯ್ತು ನಮ್ಮ ಮನೇಲಿ. ಚೇರಲ್ಲಿ ಹೊಡೆದಿದ್ದು ಒಂದು ಟಿವಿ ಗೊತ್ತಾಯ್ತಾ? ಸದ್ಯ ಇವಾಗ ಮಾತು ಮೊನ್ನೆನೂ ಯಾವಾಗ ಚೇರ್ ಬಂತಂತೆ, ಇದು ಹೊಸ ಚೇರಲ್ಲ ಹಿಂಗೆ ಅಂತಂತೆ ನಿನಗೆ. ಅವಾಗ ಎಲ್ಲಿ ಹೊಡೆದೋಗದಂದ್ರೆ ದಿವ್ಯಾ ಬೇರೆ ಯಾವತ್ತು ಟಿವಿ ಹೋಗ್ಬಿಡುತ್ತೋ ಅದೊಂದು ಅನ್ಕೊಂಡಿದ್ಲು ದಿವ್ಯಾ. ಅವತ್ತು ಬಂದು ಅಮ್ಮ ಇವತ್ತು ಹೊರಟೋಗ್ತಾ ಇತ್ತಮ್ಮ, ಅದೇನೋ ಪುಣ್ಯಕ್ಕೆ ಹಂಗೆ ನಿಲ್ಸ್ಬಿಡ್ತು ಅಂತು. ಯಾರ್ದು ಹೋಗೋದು? ತಂದಿರೋದು ನಿಮ್ದು, ಹೋಗ್ಲಿ ಬಿಡು. ಆನ್ ಮಾಡು, ನನ್ನ ಮುದ್ದು ಗಂಡನ ಬಗ್ಗೆ ಒಂಚೂರು ಹೇಳ್ತೀವಿ. ಮಾಡಿದ್ದೀನಿ. ಅವರ ಮುದ್ದು ಗಂಡನ ಬಗ್ಗೆ ಏನೋ ಅವರು ಹೇಳ್ತಾರಂತೆ. ಈ ಗಂಡನ ಬಗ್ಗೆ ಹೇಳಕ್ಕೆ ಮಾತೇ ಮುಗಿಯಲ್ಲ ಫ್ರೆಂಡ್. ಅಂತ ಗಂಡ ಒಂದಿಷ್ಟು ಬೈಯಲ್ಲ, ಕೋಪನೇ ಬರಲ್ಲ, ನಾಲ್ಗೆ ಮೇಲೆ ಒಂದೇ ಒಂದು ಕೆಟ್ಟ ಪದ ಬರಲ್ಲ. ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾಗಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಅಷ್ಟು ಚೆನ್ನಾಗಿ ಅವ್ರು ನೋಡ್ಕೋತಾ ಇದ್ದಾರೆ ನಮ್ಮ ಅಕ್ಕನ. ನೋಡಿ ನಮ್ಮ ಮಾಮ, ಗ್ರೇಟ್ ಮಾಮ ನೀನು, ಗ್ರೇಟ್. ಅದೇ ಇದು ಬ್ಲಾಕ್ ನೋಡಿದವ್ರು ನಮ್ಮ ಊರವರು ಓಹೋ ನಾಲ್ಗೆ ಮೇಲೆ ಒಂದು ಬರಲ್ಲಪ್ಪ ಅನ್ಬೇಕು. ಏನು ಶ್ರೀರಾಮಚಂದ್ರನ 2ನೇ ರೂಪ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಶ್ರೀರಾಮ ಚಂದ್ರ ಇದಾರಲ್ಲ, ಆ 2ನೇ ಸ್ವರೂಪ ಇವರು. ಆ ಥರ ಗಂಡನ್ ಪಡೆಯೋದಕ್ಕೆ ಪುಣ್ಯ ಮಾಡಿದ್ಯಾ ನೀನಾ? ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನಮ್ಮ ಮಾಮನ? ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ನೋಡಿ ರಿಯಾಕ್ಷನ್, ಅವ್ರ ರಿಯಾಕ್ಷನ್ ಅಲ್ಲೇ ಅವ್ರ ಜೀವನ ಎಲ್ಲ ಗೊತ್ತಾಗೋಗುತ್ತೆ ನಿಮ್ಗೆ. ಅಪ್ಪ ಚಿಕನ್ ಸಾಂಬಾರ್ ಮಮ್ಮ ಸ್ಮೈಲ್ ಮಾಡಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನೇನೇನು ಅಮಾಯಕ ಅನ್ನೋದು. ಅಮಾಯಕ ಯಕ 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 ಅಮಾಯಕ ಯಕ. ಅಮಾಯಕನ ಏನಕ್ಕ? ಅಮಾಯಕಕ್ಕೆ ಅಕ್ಕ, ಅಮಾಯಕಗೆ ದೊಡ್ಡ ಗೈಸ್ ಏನು ಗೊತ್ತಾ, ಇವಾಗ ಒಂದು ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಜಸ್ಟ್ ಸುಮ್ಮನೆ ಹಾಗೆ ಒಂದು ಮಿಡಲ್ ಪ್ರ್ಯಾಂಕ್ ಅಷ್ಟೇ ಇದು. ಯಾಕಂದರೆ ಆ್ಯಕ್ಚುಲಿ ನಾನು ಜೋಲೋ ಚಿಪ್ಸ್ ತಂದಿದ್ದೀನಿ, ಅದು ನಾವು ಮಾಡಬೇಕು ಅಂತ ಹೇಳಿ ತರಿಸಿಟ್ಟಿದ್ದೆ ಆನ್ಲೈನಲ್ಲಿ. ಓಕೆ, ಸೊ ಇವಾಗ ನಮ್ಮ ಮಾಮ ಮತ್ತು ನಮ್ಮ ಅಕ್ಕ, ನಮ್ಮಮ್ಮ ಎಲ್ಲರೂ ಇದ್ದಾರೆ ಇವಾಗ. ಸೊ ಹಾಗಾಗಿ ಇವಾಗ ಚಿಕ್ಕದಾಗಿ ಒಂದು ಪ್ರ್ಯಾಂಕ್ ಮಾಡೋಣ ಅಂತ. ಅಂದರೆ ನಾವು ನಾರ್ಮಲ್ ತಿಂತೀವಲ್ಲ ಚಿಪ್ಸ್, ಅದರಲ್ಲಿ ಮಿಕ್ಸ್ ಮಾಡಿ ನಾನೇ ನಾರ್ಮಲಾಗಿ ತಿನ್ನಿಸ್ತಾ ಇರ್ತೀನಿ. ಯಾಕಂದರೆ ಅವ್ರಿಗೆ ಕೊಟ್ಬಿಟ್ರೆ ಇದೇನಿದು ಇದೊಂದು ಥರ ಇದೆ ಅದೊಂದು ಥರ ಇದೆ ಅಂತ ಅಂದ್ಕೊಳ್ತಾರೆ. ಸೊ ನಾನೇ ನಾರ್ಮಲಾಗಿ ಮಾತಾಡ್ತಾ ತಿನ್ನಿಸ್ತಾ ಇದ್ದರೆ ಅವರು ಕಂಡುಹಿಡಿಯಲ್ಲ ಅವಾಗ. ಸೊ ಅದ್ರಲ್ಲಿ ಮಿಕ್ಸ್ ಮಾಡಿ ತಿನ್ಸೋಣ ಅಂತ ನನ್ನ ಹಸ್ಬೆಂಡ್ಗೆ ಹೇಳಿದ್ದೀನಿ ಚಿಪ್ಸ್ ತೊಗೊಂಡು ಅಂತ. ಬಟ್ ಅವ್ರಿಗೇನೋ ತಲೆನೋವು, ಒಂಚೂರು ಮನೆ ಶಿಫ್ಟಿಂಗ್ ಎಲ್ಲ ಇತ್ತಲ್ವ, ತಲೆನೋವುತ್ತಿದೆ, ಅದಕ್ಕೆ ಆಮೇಲೆ ಹಂಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಆಲ್ರೆಡಿ ಊಟ ಮಾಡೋಕ್ಕಿಂತ ಮುಂಚೆನೇ ಕೊಡೋಣ ಅಂದ್ಕೊಂಡೆ. ಬಟ್ ಇವ್ರು ಊಟ ಎಲ್ಲ ಆಗಲಿ, ನನಗೂ ಹೆಡೇಕ್ ಇದೆ ಅಂತ ಹೇಳ್ತಿದ್ರಲ್ಲ, ಸೊ ಅದಕ್ಕೆ ಹೋಗಿ ಒಂಚೂರು ರಿಲೀಫ್ ಆಗಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೇ ಇದ್ದೀನಿ. ನೋಡೋಣ ಅಂದರೆ ಚಿಪ್ಸ್ ಒಳಗೆ ಅದನ್ನು ಮಿಕ್ಸ್ ಮಾಡಿ ತಿನ್ಸೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ರಿಯಾಕ್ಷನ್ ಅವ್ರಿಗಾಗುತ್ತೆ, ಹೆಂಗಿರುತ್ತೆ, ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಮಕ್ಕ ತೋರಿಸು,
ಇವಾಗ ಮಾತಾಡ್ ನೋಡೋಣ ವಿಡಿಯೋ. ನೋಡಿ ಅಲ್ಲಿ ನನ್ನ ತಮ್ಮ ಬಂದಿದ್ದಾರೆ, ನನ್ನ ತಮ್ಮಂಗೆ ಏಕೆ ಮಾಡು ನಮ್ಮ ಅಕ್ಕ ಇದ್ರು ಒಂದು ಡಿಚ್ ಹೊಡೆದ್ರೆ ನಿಮ್ಮ ಮಾಮೂನ್ ಮೂಗು ಹಿಂಗಾಗ್ಬಿಡುತ್ತೆ. ಏನಿಲ್ಲ ನೋಡು ಅರ್ಜುನ ಏನಾದ್ರೆ ಫೋನ್ ಹಚ್ಚಿ ಬಂದ್ಬಿಡಲ್ಲ ಅರ್ಜುನ. ಇಲ್ಲೊಂದು ಸವಾಲ್ ಮೂಮೆಂಟ್ ಸವಾಲ್ ಕೊಡು ಸುಮ್ಮನೆ ಅಂದಿರೋದಷ್ಟೇ. ನೋಡಿ ಅರ್ಜುನ ಏನಾರ ಒಂದ್ ಮಾತಂದ್ರೆ ಫೋನ್ ಹಾಕ್ತೀನಿ ಬಂದು ಹಂಗೆ ಗುದ್ದಲ್ಲ. ಊರಲ್ಲಿ ಪಕ್ಕೂರಲ್ಲಿ ಬೇಡ ನನಗೆ. ತುಮಕೂರು ಅಲ್ಲ ಅದು ಅಮ್ಮ, ತುಮಕೂರು. ತುಮಕೂರು ತೂ ತೂ ತುಮಕೂರು 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 ತಾತ ಮೌ ತಾತ ತಾ ತೂ ತು ಕೂರ್. ರು ತ ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ತು ಕೂರು ಕೂರ್ ತುಮಕೂರು ಕೂರ್ ಹೇಳ ಹೇಳ ತುಮಕೂರು ಏನು ಏನು ತುಮಕೂರು ಹೇಳಕ್ ಬರಲ್ಲ. ತುಮಕೂರು. ತುಮಕೂರು ಹೇಳು ತುಮಕೂರು ತುಮಕೂರು. ನಿಮಿಷ ಮಿಸ್ ಆಗೋಗ್ಬಿಟ್ರೆ ಎಲ್ಲ ಟೈಮ್ ಏಯ್ ಸೊಪ್ಪು ಸಾರನ್ನು ಮೊಸಪ್ಪನ್ನು ಮಸಪ್ಪನಲ್ಲ ಏನು ಎಲ್ಲಾನು ರೆಗಿಸ್ಬಿಟ್ಟು ಏನ್ ಮಾತ್ರ ಇಲ್ಲ ಏನು ಏನು ಗೈಸ್ ಇವಾಗ ವಿಡಿಯೋಗೋಸ್ಕರ ಅವರು ಮೊಸಪ್ಪು ಅಂತ ಹೇಳೋದು, ಅವ್ರು ಹೇಳೋದೆ ಮೊಶಪ್ಪು. ಏನು ಮಾಮ? ಮಚ್ಚಪ್ಪು 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 ಮೊಚ್ಚಪ್ಪು ಅಲ್ಲ ಅನ್ನೋದು ಮೊಶಪ್ಪು. ನೀನು ಅದನ್ನು ಉಲ್ಟಾ ಮಾಡ್ಬಿಟ್ಟ ಏನು. ಓ ಗೈಸ್ ನಮ್ಮ ಅಕ್ಕ ಅಂತೂ ನಿಜವಾಗ್ಲು ಯಪ್ಪ ಹಿಡಿಯಕ್ ಆಗ್ತಾ ಇಲ್ಲ ಆ ಮೂತಿನ ನೋಡಿ. ಹಿಡಿಯಕ್ ಆಗ್ತಿಲ್ಲ, ಇದು ಹಿಡಿಯಕ್ ಆಗ್ತಾ ಇಲ್ಲ ಅವಾಗಿಂದ ಇದನ್ನ. ಏನ ಕೈ ನೋವು ಅಂತ ನೌಳಿ ಬಿಡು, ಆ ತಂಗಿ ಹೊಡ್ರೆ ಒರ್ಸ್ಕೋಬೇಕು. ನನ್ನಣೆ ಅಕ್ಕ ನನ್ನಣೆ ನಾ ತಂಗಿಗೆ ಹೊಡಿತೀಯಾ? ತಂಗಿ ಅಕ್ಕ ಮಾತ್ರ ಹೊಡೆದು ಸಾಯಿಸ್ಬೋದು, ತಂಗಿಗೆ ಹೊಡೆಯಂಗಿಲ್ಲ. ಬ್ಯಾಟ್ ಕೊಡು ಮನೆ, ಬ್ಯಾಟ್ ಕೊಡು ಮನೆ. ನೋಡಿ ಗೈಸ್ ಈಗಿಡಿ ಯಾಕೋ ಕೈ ನೋವಾಗ್ಬಿಟ್ಟೈತೆ ನೋಡು. ವಿಡಿಯೋ ಬತ್ತೈತೆ ಅಪ್ಪ ಸುಮ್ಮನೆ ಇರೋಕ ಹೆಂಗ್ ಅಂತೀವಿ ನೋಡೋಣ. ಅಂದನೇ ಇವಾಗ ತೆಗಿ ನೋಡೋಣ, ಕೈ ತೆಗಿ. ನೋಡಲ್ಲಿ ಆಫ್ ನೋಡೋಣ. ಅಯ್ಯೋ ಅದೇ ಬಿದೋಗ್ತೈತಕ್ಕ ಅಲ್ಲೋಡಲ್ಲಿ. ಸ್ಮೈಲ್ ಸ್ಮೈಲ್. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ನನಗಾದ್ರು ತೋರಿಸಿ ಸ್ಮೈಲ್ ಕೊಟ್ಕೊತೀವಿ. ನನ್ನ ಮಕ್ಕಳ ನೋಡ್ತಾ ಇದ್ರೆ ಮರ ನಂಗೆ ಚೆನ್ನಾಗಿ ಗೊತ್ತಾಗದು. ಹಂಗ ಬಿತ್ತು ಬಿದ್ರು ಏನು ಗೊತ್ತಾ, ಇದು ನಾನು ಜೋಲೋ ಚಿಪ್ಸು ಈ ರೀತಿನ ಚಿಪ್ಸ್ ಥರ ಇರುತ್ತೆ ಅಂದ್ಕೊಂಡ್ರೆ ಇದು ಚಾಕ್ಲೇಟ್ ಥರ ಇದೆ ಗೈಸ್ ಇದು. ಬಟ್ ನನಗೆ ಒಂಚೂರು ಇವಾಗೆ ಒಂಚೂರು ನನಗೆ ಒಂದು ಸ್ವಲ್ಪ ಚೂರು ಘಾಟ್ ಥರ ಅನಿಸ್ತು. ಗೊತ್ತಿಲ್ಲ, ಇವಾಗ ಹೊರಡಬೇಕು ಅಂದ್ಕೊಂಡಿದ್ದಾರೆ, ಏನಾಗುತ್ತೋ ಇಲ್ಲ ಗೊತ್ತಿಲ್ಲ. ಇಪ್ಪಟ್ಟಿ ಖಾರ ಹಾಕ್ಬಿಟ್ಟು ಖಾರ ಕುಡಿಯಕ ಬಂದೇನೆ. ಖಾರ ಕುಡಿಯಕ ಸಿದ್ದು ಫೋನ್ ಎತ್ತಿದೆ. ಸಿದ್ದು ಫೋನ್ ಎತ್ತಿದೆ. ಎರಡು ಬೇಕಂದ್ರೆ ನನಗೆ
ನಮ್ಗೆಲ್ಲರಿಗೂ ನಿಜ ಅದೇ ಮಾಡಿ ಒಂದು chocolate ಅಲ್ಲ ಇದು. ಬಾಯಲ್ಲಿ ನೋಡಿ ಹೆಂಗಾಗೋಯ್ತು ಅದು? ಒಂದ್ ನನ್ಗೋಸ್ಕರ ಒಂದ್ ಚಾಕ್ಲೇಟ್ ನನ್ ಮೇಲೆ ಪ್ರೀತಿ ಇಲ್ವಾ ಮಾಮ ನಿಮ್ಗೆ ಪ್ರೀತಿ ಇಲ್ವಾ? ಇದು ಖಾರ ಅಂತಿತ್ತು. ಅಯ್ಯೋ ತಗೋ ಚಾಕ್ಲೇಟ್ ಮಾಮ ಚಾಕ್ಲೇಟ್ ಅಯ್ಯೋ, ಅಲ್ಲ ಪ್ರೀತಿ ತಗೋ. ಡಾರ್ಕ್ ಚಾಕ್ಲೇಟ್ ಮತ್ತೆ ಇವ್ರೇ ಏನು ಹೋಗ್ತಿದೆ ಜಾಸ್ತಿ? ಡಾರ್ಕ್ ಚಾಕ್ಲೇಟ್ ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಸ್ಪ್ರೇ ಹೊಡ್ಕೊಂಡ್ ಬಂದವ್ಳೆ ಏನೋ. ಕೊಡೆ ಅವಳಿಗೆ ಕೊಡು. ಕೊಡು ಚಾಕಿ ಕೊಡು ಕೊಡು ಚಾಕಿ ಕೊಡು ಕೊಡಲ್ಲ. ಅಲ್ಲ ನೋಡು ತಿನ್ನಕ್ಕ ಏನಕ್ಕ ಎಲ್ಲಕ್ಕ ನಾನೇ ತಿನ್ನಿಸ್ತೀನಿ ಆನಕ್ಕ ಐ ಲವ್ ಯು ಅಕ್ಕ ಆನಕ್ಕ ತಿನ್ನಕ್ಕ ಯಾಕೆ ಹಿಂಗಾಡ್ತಾ ಇದೀಯ? ತಿನ್ನಕ್ಕ ಕಚ್ಕೊಂಡು ತಿನ್ನಕ್ಕ ನೀನ್ ಸ್ಟ್ರಾಂಗ್ ವಿಷಯ ಕೊಟ್ಟು ತಿಂತಿನ ಕಡೆ ತಿನ್ನಕ್ಕ ವಿಷಯ ಕೊಟ್ಟು ತಿಂತಿನ ಕಡೆ ತಿನ್ನಕ್ಕ ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ. ಎಲ್ಲ ತಗೋದೆ ನೀನೇನು ಒಂದು ಚಾಕೆಟ್ ಕೊಟ್ಟು ಹಿಂಗಾಡ್ತಾ ಇದೀಯಾ? ತಿಂದ್ರೆ ಏನಾಗುತ್ತೆ? ನಾವ್ ತಿಂತಾ ಇಲ್ಲ ಮುಂಚೆ. ತಿಂತಾ ಇಲ್ವಾ ಅವ್ರ ಮನುಷ್ಯರಲ್ವಾ ಯಾಕೆ ಯಾಕೆ ನೋಡಿ. ಏನು ಹೇಳಿ ಏನಾಗ್ತೈತೆ ಹ ಏನು ಆಗ್ತಾ ಇಲ್ಲ ಅಕ್ಕನಿಗೆ ಕೇಳು ನೀನ್ ನಿಜವಾಗ್ಲೂ ಮನುಷ್ಯ ಅಲ್ಲ, ಹೋಗು. ಏನಾಗ್ತೈತೆ ಖಾರ ಖಾರ ಅನ್ಸ್ತೈತೆ. ಏನಿಲ್ಲ, ಸ್ಪೀಡ್ ಎಲ್ಲ ಖಾರ ಹಾಕಿರ್ತಾರ. ಹಾ ಸ್ವೀಟ್ ಅಲ್ಲೆಲ್ಲ ಡೈರಿ ಮಿಲ್ಕ್ ಏನಾರ ಖಾರ ಹಾಕಿ. ಖಾರ ಹಾಕ್ತೀವ ಇವಾಗ ಪೂರ ಕೇಳ್ತಿದ್ದಾರೆ, ಸರಿಯಾಗಿ ಹೇಳ್ತೀನಿ, ಸುಮ್ಮನೆ ಕುತ್ಕೊಂಡ್ಬಿಡು. ಅದು ಅದನ್ನ ತಿನ್ನು. ಅಲ್ಲ ಕಣೆ, ನೀನ್ ಸಪೋರ್ಟ್ ಮಾಡಿದ್ಕೆ ಒಳ್ಳೆ ಕೆಲಸ ಮಾಡ್ದೆ ಕಣೆ. ಖಾರದ ಪುಡಿ ಹಾಕಿಲ್ಲ ನಿಜವಾಗ್ಲೂ ಅದು ಅದ್ ಕೇಳು ದಿವಿಗೆ ಗೊತ್ತೇನದು ಅಂತ ಏನ್ ಯಾಕೊಳ್ಳೆ ಜೋಲ ಏಳು ಹಾಕ್ಬಿಡು. ಇಲ್ಲ, ಈ ಗಂಟೆ ಏಳು ಹಾಕ್ಬಿಡು. ಏಲಕ್ಕ ಅವ್ನಿಗೆ ತಿನ್ಸ್ಬಿಡು. ಏನು ಇಷ್ಟೊಂದು ಖಾರ ಹಾಕಿದ್ಯಲ್ಲ, ನಿನ್ಗೆ ಏನು ಬಂದಿರೋದು ದೊಡ್ಡರೋಗ. ತಿಂದು ತಿನ್ಸ್ತಾವಲ್ಲ, ಅದಕ್ಕೇನೆ. ಅಕ್ಕಂಗ್ ಗೊತ್ತಿಲ್ಲ ಪಾಪ ಚಾಕ್ಲೇಟ್ ಅಲ್ಲಿ ಇದೆ ಅಂತ ಮೂನ ಎಲ್ಲ ನೋಡ್ತಿದ್ದಂಗೆ ಗೊತ್ತಾಗಿದ್ರೆ ಯಾಕೆ ಹಿಂಗಿದೀವೋ. ಅಯ್ಯೋ ಇಲ್ಲಿ ಬರೋ ಕೋಪ ಇಲ್ಲ ಅಲ್ಲಿ ತೋರಿಸ್ತೈತೆ ಇಲ್ಲಕ್ಕ ಅಯ್ಯೋ ಹೋಗಿ ತಿಂದು ನಾಲ್ಗೆ ಎಲ್ಲ ಬಗ ಬಗ ಅಂತೈತೆ. ಎತ್ತೋತಿಯ ಇಲ್ವಾ? ಚೊಂಬಲ್ಲಿ ಹೊಡಿತೀನಿ ಇವಾಗ. ಆಯ್ತು, ಆಮೇಲೆ ಇಲ್ಲೂ ಕೊಡ ನನ್ ಮೇಲೆ ಪ್ರೀತಿ ಇಲ್ವಾ ನಿಂಗೆ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಈ ಮನೆ ಆಳಿ ಪ್ರೀತಿ ಪ್ರೀತಿ ಅಂತ ಸಾಯಿಸ್ತಾ ಬಿದ್ದವಳೆ ಇಲ್ಲಿ. ನೋವಿದೆ, ಆಕ್ರೋಶ ಇದೆ, ನಾನು ಯಾರಿಗೇನ್ ಮೋಸ ಮಾಡಿದ್ದೆ? ಜಾಸ್ತಿ ಅಮ್ಮ, ನಾಲ್ಗೆ ಬೆಂದೋಯ್ತ ಕಣೆ ನಾಲ್ಗೆ. ಅಲ್ಲೊಡೆ ಬೆಂದೋಗಿತ್ತು ಅಲ್ಲೇ ದೀಪ. ಹಾ ಎಲ್ಲಮ್ಮ ಬಾಯ್ ಬೆಂದೋಗ್ಬಿಟ್ಟಲ್ಲಿ. ನೀನ್ ನಾಲ್ಗೆ ಸರಿಯಾಗಿ ಉಜ್ಜ ಎಲ್ಲಕ್ಕ ಅಕ್ಕ ಎಲ್ಲಕ್ಕ ನಾಲ್ಗೆ ತೋರ್ಸಕ್ಕ ನೋಡೋಣ ಏಯ್ ಸುಮ್ನೆ ಇರೆ ಏಯ್ ಪಾಪ ಏನೋ ಅಲ್ಲ ಏನ್ ಹಾಕಿದ್ದೆ ಚಾಕೆಟ್ ಒಳಗೆ? ಓಡಿಸ್ಬೇಕಾ ಬೇಡ ಹೇಳು. ಮನೆ ಆಳಿ ನನ್ನ ಏನೇನೆಲ್ಲ ಬೈದಿದ್ದಾರೆ ನೋಡಿ ಇವ್ರು. ಅದು ತಿನ್ನು ಇದು ತಿನ್ನು ಅಂದ್ಬಿಟ್ಟು ಮೇಲೆ ಕಳ್ಸಂಗಿದ್ದೀರಾ? ಅಮ್ಮ ನೋಡಮ್ಮ ಏನೋ ತಿನ್ಸ್ಬಿಟ್ರು ಅಮ್ಮಂಗೆ. ಅದಕ್ಕೆ ಅವಳು ರೂಮ್ ಹೋಗಿ ನಿಧಾನಕ್ಕೆಲ್ಲ ಹಾಕೊಂಡ್ಬಿಟ್ಟಿದ್ದು. ನೋಡ್ದೆ ಮಾರ್ಕಂಡಲ್ಲೇ ನೋಡ್ಬಿಟ್ಟಿದ್ಯಾ ಅಲ್ವಾ ಎಲ್ಲಾನು ನಾನು ಹಂಗೆ ಎಲ್ಲಾರು ನಂಬಿಡ್ತೀನಿ ಅಂತ ಇರು. ಆಗಿದ್ಯಾ ಆಯ್ತಾ ಮನೆ ಆಳಿ ನೀನು ನಂಬಿ 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 ಹಿಂಗ್ ನೋಡಿ ಹಿಂಗ್ ಕೂತಿದ್ದೀನಿ ಮೋಸ. ಸ್ವಂತ ತಂಗಿ ಹೆಂಗೆಲ್ಲ ಮಾತಾಡ್ತಾರೆ ನೋಡಿ. ಅವಾಗ್ಲೇ ಏನ್ ಡೈಲಾಗ್ ಹೊಡಿದ್ರು ಮಾಮ, ಅವಾಗ ಏನ್ ಡೈಲಾಗ್ ಹೊಡಿತು ನೀನ್ ವಿಷ ಕೊಟ್ಟು ತಗೋತೀನಿ ನಾನು ಅಂತ ಹೇಳ್ತಾವ. ಇವಾಗೇನು ನೋಡಿ ಈಗ ಬರೀ ನಾಟಕ, ಇವ್ರು ಬರೀ ನಾಟಕ, ಮೋಸದ ನಾಟಕ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅಂತ ಹೇಳ್ದೆ ಆಯ್ತು, ಎಲ್ಲಾರ್ ಮುಂದೆ ತಿಕ್ಕ ಮಾನ ಕೊಡಿ ಮಾಡಿ ಬರೀತೀನಿ ಅಂತ ಹೇಳ್ದೆ.
ನಾನು ಇದು ಮಾನ ಮರ್ಯಾದೆ ಎಷ್ಟು ಮೇಲೆ ನಮ್ಗೆ ತೋರ್ಸು ಅವ್ರಿಗೆ ಉರಿತೈತೆ ಊರಿಗೆ ಅವರು ಫಸ್ಟ್ರೇಷನ್ ಎಲ್ಲ ನನ್ನ ಮೇಲೆ ಆಗ್ತಾ ಇದ್ದಾರೆ. ಗಂಡನ ಹತ್ರ ವಾದ ಮಾಡಿ ಇವಳ್ಕ ಏನು ಆಗಿಲ್ಲ ಅಂದ್ರೆ ನನಗೆ ಇಕ್ಬಿಟ್ಲು ನೋಡಿ ಬರ್ತೀನಿ. ಹೋಗಿ ತಗೊಳಕ್ ಆಯ್ತು. ನೀನ್ ಹೇಳು ಮಾಡ್ಬೇಕು ನಿನಗೆ ಪ್ರಾಂಕ್. ಅದ್ ಪ್ರಾಂಕ್ ಯಾಕ ನಾನು ಮಾಡಿದ್ದು? ಪ್ರಾಂಕ್ ಅಲ್ಲಿ ನಿನ್ಗೆ ಚಿಪ್ಸ್ ತಿನ್ಸ್ತಾ ಅದ್ ಮಾಡ್ತೀನಿ ಅಂದಿದ್ದು. ಪ್ರಾಂಕ್ ಚೆನ್ನಾಗಿತ್ತು ಕಡೆಗೆ ಚೆನ್ನಾಗಿತ್ತು ಕಡೆಗೆ ಯಾರಾದ್ರೂ ಪ್ರಾಂಕ್ ಅಂದ್ಬಿಟ್ರೆ ಇದನ್ನ ಕೆರ ನೋಡಿದ್ದೀನಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಆಗ್ತಾ ಇಲ್ಲ ಇವ್ರಲ್ಲ ನೋಡಿ. ನಾಲ್ಗೆ ತೋರಿಸ್ತೀನಿ. ನಾಲ್ಗೆ ಮತ್ತೇನೇನ್ ತೋರಿಸ್ಲಿ ಹೇಳು, ಎಲ್ಲ ತೋರಿಸ್ಬಿಡ್ತೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಸುಟ್ಟೋಗಿಲ್ವ ಅಕ್ಕ? ನಾಲ್ಗೆ ತೋರ್ಸ. ಅದಕ್ಕೆ ನಾನ್ ತೋರ್ಸಲ್ಲಮ್ಮ ನಾಲ್ಗೆ ಪಾಲ್ಗೆ ಎಲ್ಲ. ಬೆಂದೋಯ್ತಾ? ಎಲ್ಲಿ ಎಲ್ಲಿ ಬೆಂದೋಯ್ತಾ? ನಾಲ್ಗೆ ತೋರ್ಸ. ತೆಗೆದು ಬೇರೆ ತೋರಿಸ್ತಾರೆ. ಕಂಟ್ರೋಲ್ ಈಗ ಉಂಟೆ ನೀರ್ ಕೊಡೆ ಎತ್ಕಿ ಲೂಸ್ ಮೋಷನ್ ನನ್ನ ಮಕ್ಕಳು ಒಂದೊಂದಲ್ಲ ನಾನು ಜೋರಾಗಿ ಹಿಂಗ್ ಬಾಯಿ ಆಡ್ಸ್ಬಿಟ್ಟೆ ಕಣಕ. ಸ್ವರ್ಗಕ್ಕೆ ಇದು ಕೂಲ್ ಬೇಬಿ ಕೂಲ್ ಬೇಬಿ ಕೂಲ್ ಬೇಬಿ. ಮಾಮಗೆ ಏನು ಅನಿಸ್ತಾ ಇಲ್ವಾ? ನಿಂಗೇನು ಅನಿಸ್ತಾ ಇಲ್ವಾ? ದೊಡ್ಡದ್ಕೊಬಿಟ್ಟಿದೆ, ಏನ್ ಮಾಡ್ಬೇಕೈತೆ? ನನಗೆ ಹೇಳಕ್ಕ ಕುರ್ಕುರಿ ಅಂತ ಖಾರ ಅನ್ಕೊಂಡೆ ನಾನು. ಗೈಸ್ ನಿಜವಾಗ್ಲು ನಿಜ ಖಾರ ಹೆವಿ ಇದೆ ಗೈಸ್ ಇದು. ನಾನು ಏನ್ ಅನ್ಕೊಂಡಿದ್ದೆ ಗೊತ್ತಾ? ತರ್ಸ್ದಾಗ ಚಿಪ್ಸ್ ತರ ಇರುತ್ತೆ ಅನ್ಕೊಂಡೆ ದಿವ್ಯಾ. ಅದು ಚಾಕ್ಲೇಟ್ ತರ ಐತೆ. ಚಾಕ್ಲೇಟ್ ತರ ಇದೆ. ನಾನು ಚಿಪ್ಸ್ ತರ ಇರುತ್ತೆ, ಚಿಪ್ಸ್ ಅಲ್ಲಿ ತಿನ್ಸ್ಬಿಡೋಣ ಅನ್ಕೊಂಡಿದ್ದೆ ಗೈಸ್. ನಿಜವಾಗ್ಲು ಅವ್ರಲ್ಲಿ ಹಾಕೋರಲ್ಲ, ಒಬ್ಬ ತಿಂದ ಸತ್ತೋಗ್ತಾನೆ ಅಂತ ಅದ್ರಲ್ಲಿ ಹಾಕ್ಬಿಟ್ಟವ್ರ ಬಾಕ್ಸ್ ಮೇಲೆನೆ. ಒಬ್ಬ ತಿಂದ ಅಂದ್ರೆ ಇದನ್ನ ಸತ್ತೋಗ್ತಾನೇನೋ ಅಂದ್ರೆ ಸತ್ತೋಗಲ್ಲ, ಆಗಲ್ಲ, ಉರಿ ತಡೆಯಕ್ ಆಗಲ್ಲ, ನತ್ತಿಗೆ ಏರ್ಬಿಡುತ್ತೆ. ಯಾಕೆ? ಅಯ್ಯೋ ಗೈಸ್ ನಿಜವಾಗ್ಲೂ ಉರಿ ಜಾಸ್ತಿ ಇದೆ ಗೈಸ್. ಆಗಲ್ಲ. ನಾ ಏನೋ ಮಾಡಕ್ ಹೋಗಿ ಏನೋ ಆಗೋಗುತ್ತೆ ಗೈಸ್. ನನಗೆ ತಿನ್ನಿಸ್ಬಿಟ್ರೆ ಕೊನೆಗೆ ನಿಜ ಹೆವಿ ಉರಿ. ಆಗಲ್ಲ. ಚೆಂಗ್ಲು ಜೋಲೋ 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 ನಿಮ್ಮ ಮಾಮ ಓದಿ ಹೇಳು ಇಂಗ್ಲಿಷ್ ಎಲ್ಲ. ಜೋಲೋ ಚಿಪ್ ಅಂತ ಇದು. ಜೋಲೋ ಚಿಪ್. ಇಲ್ಲೇ ಇಲ್ವಾ? ನನ್ ಗಂಡ ನನ್ಗೋಸ್ಕರ ಇವಾಗ ತಿಂತಾರ ನೋಡು. ಒಂದೇ ಒಂಚೂರು ನಾನೇ ತಿನ್ಸ್ತೀನಿ ಕೊಡ್ಚಿನ. ಹಿಡ್ಕೊ ಹಿಡ್ಕೊ. ಅಲ್ಲ ನಿಮ್ಮ ಮಾಮ ನಾನು ಇದು ನಾವು ಪ್ರಾಂಕ್ ಅಂದ್ರೆ ಒಂದು ಗೇಮ್ ಚಾಲೆಂಜ್ ಆಗಿ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀವಿ. ನೀನು ತಿನ್ನು, ನಾನು ತಿಂತೀನಿ. ಅದು ಹಂಗೇನೆ ಇರೋದು. ದಪ್ಪ ನಿನ್ಗೆ ಆಗ್ಬಿಟ್ಟಿದ್ರೆ ಇವಾಗ. ಕ್ಯಾರ್ಕಿ ಆದ್ರೆ ನೋಡ್ಕೊಂಡೆ. ಕಚ್ಚು. ಅರ್ಜುನ ದೇವರನೆ ಖಾರ ಐತೆ, ಖಾರ ಐತೆ. ಅರ್ಜೆಂಟ್ ಸಿಗೋದು ಇಲ್ಲ ದೀಪ ತಿಕ್ಕ ಅರ್ಧ ಹೋಗ್ತದೆ ಖಾರ. ಇವಾಗ ತಿಂದಿದ್ದು ಕಚ್ಚು ಮಾಮ. ಇಲ್ಲ ನಾವು ನನಗೆ ನೀರು ಕೊಡು. ಖಾರ ಬೇಜಾರೈತೆ.
ಸಕ್ಕತ್ತೈತೆ. ಎಲ್ಲ ನೋಡೋಣ. ಅಷ್ಟೊಂದ್ ಕೊಟ್ಬಿಟ್ಟು ಏನೋ ಇಷ್ಟೇ. ನಾನು ಅಷ್ಟೇ ಹೋಗ್ಬಿಡ್ತೀನಿ ಶಿವ ಅಂತ ನೋಡ್ಕೊಂಡ್ ತುರ್ಕ್ಬಿಡ್ತೀವಿ ಆಮೇಲೆ ತಡ್ಕಳ ಶಕ್ತಿ ಐತೇನೋ. ಓ ಅದನ್ನೇನು ಗೊತ್ತಾ, ಡೈರಿ ಮಿಲ್ಕ್ ಚಾಕ್ಲೇಟ್ ಬೇರೆ ಪಕ್ಕ ಇಟ್ಕೊಂಡಿದ್ದೆ ಅಂತ ತೋರ್ಸ್ತಾರೆ. ಓಡ್ಸ್ಕೊಂಡ್ ಕೊಟ್ಬಿಡ್ಲು ರೀ. ಅದು ಇಷ್ಟೇ ಇಟ್ಬಿಟ್ಟು 4-5 ಪೀಸ್ ಕೊಟ್ಬಿಡ್ಲು. ಅದೇ ಇನ್ನೊಂದು ವಾಗಡ ಯಾವ ನೋಡು ತಲ್ಕೆ ನೋಡು ಅಂತಾರ ಆಮೇಲೆ. ತಲ್ಕೆಟ್ಟೋಳೆ ಆಯ್ತು ಇವಾಗ ಆಡೋದಿದ್ದಾರೆ ಗೊತ್ತಿಲ್ಲ ನಂಗೆ. ಫೈನಲಿ ಊರಿಗೆ ಹೋಗ್ತಾ ಇದ್ದಾರೆ. ನಮ್ಮ ಅನು ಅಕ್ಕ ಊರಿಗೆ ಹೋಗ್ತಾ ಇದ್ದಾರೆ. ನಮ್ಮ ಸಿಂಚು ಮೇಡಮ್ ಊರಿಗೆ ಹೋಗ್ತಾ ಇದ್ದಾರೆ. ಓಯ್ ಅನು ಹೇಗಿತ್ತು ಜೋಲು ಸುರ್ಸ್ಕೊಂಡಂಗಿಲ್ಲ? ನಿನಗೇನ್ ಸುರಿತು ಹೇಳು? ನಿನ್ಗೇನ್ ಸುರಿತು? ನಮ್ಗೂ ಅದೇ ಸುರಿತು. ಹೆಂಗಿತ್ತು ಚಿನ್ನು ಖಾರ? ಮಾತೇ ಇಲ್ಲ. ತಲೆ ಮಾತ್ರ ಏನು ಅಂತ ಇಷ್ಟೇ ತಿನ್ನಿದು. ಇನ್ನೇನು ಇಷ್ಟು ತಿನ್ಬಿಟ್ರೆ ಈ ಊರ್ನ ಕಾಡ್ನ ಒಂದ್ ಮಾಡ್ಬಿಡ್ಬೋದು. ಮೈಂಡು ಚೆನ್ನಾಗಿ ನಿಜವಾಗ್ಲೂ ಏನಾದ್ರು ಈ ತರ ಪ್ರ್ಯಾಂಕ್ ಏನಾದ್ರು ಮಾಡ್ಬೇಕಾದ್ರೆ ಯಾರಿಗಾದ್ರು, ಬಟ್ ಒಂದೊಂದು ಚೂರೇ ತಿನ್ನಿಸಿ. ಯಾಕಂದ್ರೆ ತುಂಬಾ ತಿನ್ಬಿಟ್ರೆ ನಾನು ಇಷ್ಟೇ ತಿಂದಿದ್ದು ಇವಾಗ ಅಷ್ಟೇ ಖಾರ ತಡೆಯೋಕ್ಕಾಗಿಲ್ಲ. ಪಾಪ ನಮ್ಮ ಅಕ್ಕಂಗೆ ಜಾಸ್ತಿ ಆಗ್ಬಿಟ್ಟಿದೆ ನಾನು. ಬಟ್ ಒಂಚೂರು ರಿಲೀಫ್ ಆಗುತ್ತೆ ಒಂದು ಸ್ವಲ್ಪ ಹೊತ್ತು ಅಲ್ವಾ? ಇವಾಗ ಸ್ವಲ್ಪ ರಿಲೀಫ್ ಆಯ್ತಾ? ಒಂದು ಸ್ವಲ್ಪ ಹೊತ್ತು ಕಷ್ಟ ಆಗುತ್ತೆ. ಬಾಯ್ ಬಾಯ್. ನೈಟಿಲೇ ಹೋಗ್ತೀಯಾ ಊರಿಗೆ? ಅಯ್ಯೋ ಇವತ್ತು ಮಾಡಿರೋ ಕಾಟಕ್ಕೆ ಮುದ್ದು ಕೊಡ್ತಾ ಇದೀಯಾ? ಸಾಕಮ್ಮ ತಾಯಿ ನಿನ್ ಸವಸ ಅಂತ. ಹೋದಾಗ ಅಲ್ಲಿ ಬಾಡಿ ತರ್ಸಕ್ ಹೋದಾಗ ಇಷ್ಟ ಕಳಿಸ್ತಾರ, ಅವಾಗ ನಾಚಿಕೆ ಆಗಲ್ಲ. ಈಗ ಹಿಂಗೆ ಎತ್ತಿದ ತಕ್ಷಣ ನಾಚಿಕೆ ಆಗ್ಬಿಡುತ್ತೆ. ಇಷ್ಟೇ ಇಷ್ಟಪ್ಪ ಅದು ಕಾಚಂಗಿ ಇಟ್ಕೊಂಡು ನಿನ್ ಗಂಡ ಏನು ಇಲ್ದಂಗೆ ನಿಂತಿರ್ತಾರೆ, ಅವಾಗ ನಾಚಿಕೆ ಅಕ್ಕ ದೂರ ಏನಾರು ನೆಪ ಇದ್ದಾಗ ಮಾತ್ರ ಕರ್ಕೊಬರೋದು, ಇಲ್ಲ ಕರ್ಕೊಂಡೇ ಬರಲ್ಲ ಗೈಸ್. ನಮ್ಮ ಮಾಮ ನಮ್ಮ ಅಕ್ಕ ಹೋಗ್ತವ್ರೆ, ಬೇಜಾರಾಗ್ತಿದ್ ನನಗೆ. ಪಾಪ ಹೊಟ್ಟೆ ತುಂಬಾ ಊಟ ಎಲ್ಲ ಹಾಕಿದ್ರು ಮನೇಲಿ. ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ತಿನ್ನೋ ಎಲ್ಲಾರು ಹೆಂಗೆ ಹೋಗ್ತಾರೆ, ನಾವು ನೈಟ್ ಇಲ್ಲೇ ಹೋಗ್ಬೇಕು. ಏನ್ ಮಾಡೋಣ? ಲೈಟಿಗೆ ಉಡ್ದೊಳ್ಳಿದು. ಅಯ್ಯೋ ನೈಟ್ ನನಗೆ ಏನ್ ಉಟ್ಬಿಟ್ಟೈತೆ. ಅದು ಮಕ್ಕ ಹೋಗ್ತಾರೆ ಜ್ಯೋತಿನೂ ಅಷ್ಟೇ. ನಾವು ಅವ್ರು ಬಂದ್ರೆ ನಮ್ಗೆ ಇದೇ ತರನೇ ಫೀಲಲ್ಲೇ ಕಳಿಸ್ಕೊಡ್ತೀವಿ. ಅಯ್ಯೋ ಹೋಗ್ತವಳಲ್ಲ ಅನ್ನೋ ತರ. ಮಕ ನೋಡು ಹೆಂಗೈತೆ ಊರಿ ಉದಮ್ಮ. ನಾನು ಊದ್ತರ ಇದ್ದೀನ ನಮ್ಮೂರಲ್ಲೆಲ್ಲ. ಹೇಳು ನಿಮ್ಮೂರಲ್ಲೆಲ್ಲ ನೋಡ್ಬೇಕು ಇದನ್ನ. ನಮ್ಮಮ್ಮನೇ ಬೆಳ್ಳು ಕಾಣಿಸ್ತಾರಂತೆ. ಗೌರ್ಮೆಂಟ್ ಎಲ್ಲ ಕೇಳ್ತಾರೆ ಬೆಳ್ಳಗಿದ್ದೀನಿ. ಮಾತೇ ಇಲ್ಲ. ಕಾರಲ್ಲಿ ಹೋಲಿ ನುಂಗ್ಬಿಟ್ರು ಅನ್ನು. ಅಲ್ಲ ಬೆಳ್ಳಗಿದ್ದೀನ ದೀಪ. ಯಾರು? ನಾನು ಏನೋ ನಿಂಗೆ ಅನ್ನಿಸ್ಬೇಕು. ಅಲ್ಲ ನೀನ್ ಹೇಳು. ಫಳ ಅಂತ ಹೊಳಿತಾರ. ಫಳ ಅವರು ಬೇರೆ ಯಾರನ್ನ ಕಮೆಂಟ್ ಏನ್ ಪಳ ಅಂತ ಹೊಳಿತಾರ, ನಿಮಗೆ ಇಷ್ಟ ಆಗ್ಬೇಕು ಅನ್ಬೇಕು ಅವರು. ಅಯ್ಯೋ ಅಳಬೇಡ ಮಾಮ, ಏನ್ ಅವಳನ್ನ ಬಿಟ್ಟು ಹೋಗ್ತಾ ಇದೆಯಾ ಅಂತ. ಏನ್ ಲವ್ ಅಂದ್ರೆ ಅಳೋದ್ ಕಣ್ಣಲ್ಲಿ ಹಂಗೆ ನೀರ್ ತುಂಬ್ಕೊಂಡ್ಬಿಟ್ಟೈತೆ. ಸ್ವಲ್ಪ ಜಾಸ್ತಿ ತಿನ್ಸ್ಬಿಡ್ಬೇಕಾಯ್ತು. ಜಾಸ್ತಿ ತಿನ್ಸ್ಬಿಟ್ಟು ಹೋಗ್ಬೇಕಾರೆ ಅಳ್ಕೊಂಡು ಹೋಗಿರೋದು ಮಕ್ಕಳು. ರಥ ಇದು ನಮ್ಮ ಮಾಮನ್ ರಥ ಗೈಸ್. ನಮ್ಮ ಮಾಮಂದು ನೋಡಿ ಫ್ರೆಂಡ್ಸ್, ಎಲ್ಲ ಸೀರೆ ಉಡ್ಸಿ ಕಳ್ಸಿರೋ ನೈಟಿ ಇಕ್ಸ್ಬಿಟ್ಟು ಒಂದು ಯಾಕೊಟ್ಟು ಕಳಿಸ್ತವ್ರೆ. ಯಾಕೆ ನಗಿತವ್ರೆ ಹುಡುಗಿ. ಮನೆಗೆ ನನ್ನ ಕೊಟ್ಬಿಟ್ಟವ್ರು ನೋಡಿ ಫ್ರೆಂಡ್ಸ್ ಇವರು. ಅಯ್ಯೋ
ಬಾಯಿ ಅವಳಿಗೆ ನಗ ಬಂದ್ಬಿಡ್ತಾವ ಹುಡುಗಿಗೆ ಪಾಪ. ಅಲ್ಲ ನಗು ಬಂದ್ಬಿಡ್ತು. ನಿಂಗೂ ಕರೆಸ್ತಾರೆ ಫ್ರೆಂಡ್. ಹೇಳು. ಹಾ ಫ್ರೆಂಡ್ಸ್, ನಿಮ್ಮ ನೈಟಿ ತೋರಿಸಿ, ಕಲರ್ ನೈಟಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲ. ಇದೆಲ್ಲ ನೋಡ್ಬಾರ್ದು. ನೈಟ್ ಎಲ್ಲ ಒಂಥರ ಸಕ್ಕತ್ತಾಗಿ ಕಾಣ್ತೀನಿ ನೀನ್ ಹೇಳ್ಬೇಕು ಅಂದ್ರೆ. ಚೆನ್ನಾಗಿದ್ದೀನೇನೆ. ಹ್ಞೂನಕ್ಕ, ಸೂಪರ್ ಆಗಿದ್ಯಾ. ಮಾಮುಗೆ 2 ಕಣ್ಣು ಸಾಲದು ಚೆನ್ನಾಗಿದ್ಯಾ ಅಂತ ಕೇಳ್ತೀನಿ, ಹಾ ಅನ್ಬಿಡ್ತಾನೆ. ಅದು ಯಾರನ್ನ ಕೇಳಿ, ಬೇರೆ ಯಾರನ್ನ ನೋಡ್ಬಿಟ್ಟು ಕೇಳ್ತೀನಿ ಇರೋರಿ ಅಂತೀನಿ ಅವಾಗ. ಬಿಡು, ಆಯ್ತು. ಒಂದು ಸತಿಗೂ ಚೆನ್ನಾಗಿದ್ಯಾ ಅಂತ ಬಾಯಾಗ ಬರೋದೇ ಇಲ್ಲ. ಸಿರಿ ನೀನ ದೊಡ್ಡಮ್ಮಂಗೆ ಬೇಜಾರಾಗ್ತೈತೆ, ನಮ್ಮ ಅಕ್ಕ ಹೋಗ್ತೈತೆ ಅಂತ. ಅಳು ಜೋರೇ ಗೊತ್ತಿದ್ದು. ಅಳು ಬರುತ್ತೆ, ಅಳಕ್ಕಾಗಲ್ಲ ಅಷ್ಟೇ. ಅಳು ಬರುತ್ತೆ, ಅಳಕ್ಕಾಗಲ್ಲ. ಅದು ಸ್ವಲ್ಪ ತಿನ್ನೋ ಗೊತ್ತಿತ್ತು. ಹಾಟ್ ಹಿಡಿದಿದೆ ಆಯ್ತು. ಬಾಯ್ ಕಡೆ. ಗೋಬಿ ಬಾಯ್ ಬಾಯ್ ಏನು ಕಬಾಬ್ ಮಾಡಬೇಡ. ಬಾಯ್, ಹುಷಾರು. ಹುಷಾರು ಬಾಯ್, ಹುಷಾರು ಅಲ್ಲ. ಬಾಯ್. ತುಂಬಾ ಖುಷಿ ಆಯ್ತು. ಜೋಲೋ ಚಿಪ್ಸ್ ತಿನ್ಸ್ಬಿಟ್ಟು ಸೌಂಡ್ ಕಮ್ಮಿ ಮಾಡೆ. ಸೊ ಗೈಸ್, ಫೈನಲಿ ನಮ್ಮ ಅಕ್ಕ ಅವ್ರ ಊರಿಗೆ ಅವ್ರು ಹೋದ್ರು. ಆ್ಯಂಡ್ ಬೆಳಗ್ಗೆಯಿಂದ ಎಲ್ಲರೂ ಟೈರ್ಡ್ ಆಗ್ಬಿಟ್ಟಿದ್ರು. ನನ್ನ ಹಸ್ಬೆಂಡು, ನಮ್ಮ ಮಾಮ, ನಮ್ಮ ಅಕ್ಕ, ನಮ್ಮಮ್ಮ ಎಲ್ಲರೂ. ಯಾಕಂದರೆ ಅಲ್ಲಿ ಮನೆ ಶಿಫ್ಟ್ ಎಲ್ಲ ಮಾಡಿ ಅಲ್ಲಿಂದ ಬಂದು ಇಲ್ಲಿ ಒಂದೇ ಸಮ ನಾವು ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡೋಷ್ಟರಲ್ಲಿ ಟೈರ್ಡ್ ಆಗಿಬಿಟ್ಟಿದ್ರು. ಹಾಗೆ ಒಂದು ಸ್ವಲ್ಪ ಮಜಾ ಇರಲಿ ಅಂತ ಹೇಳ್ಬಿಟ್ಟು ಗೈಸ್ ಫೈನಲಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ಜೋಲೋ ಚಿಪ್ಸ್ದು ಸ್ವಲ್ಪ ನೋಡ್ಕೊಂಡು ಕೇರ್ಫುಲ್ಲಾಗಿ ಮಾಡಿ, ಯಾಕಂದರೆ ಹೆವಿ ಖಾರ ಅನಿಸುತ್ತೆ. ಬಟ್ ಏನು ಅಷ್ಟು ಬಾಡಿಗೆ ರಿಯಾಕ್ಟ್ ಆಗಲ್ಲ. ಬಟ್ ಏನಂದರೆ ತಿಂದಾಗ ಇಲ್ಲಿ ನಮಗೆ ಇರೋಕ್ಕಾಗಲ್ಲ. ಯಾಕಂದರೆ ಒಂಥರ ಇಷ್ಟು ತಿಂದಿದ್ದಕ್ಕೆ ನನಗೆ ಅಷ್ಟು ಖಾರ ಬಂದ್ಬಿಡುತ್ತೆ ನಮಗೆಲ್ಲ. ಅದೇನಾದ್ರು ಅಲ್ಲಿ ಎಷ್ಟು ಕೊಟ್ಟಿದ್ದಾರೋ ಅಷ್ಟು ತಿಂದರೆ ಅಷ್ಟೇ, ಮುಗೀತು ಕತೆ. ತಿಂದೊಂದು ಕತೆ ಮುಗೀತು ಗೈಸ್. ನೋಡಿ ಅಯ್ಯೋ, ಇವ್ರಿಗೆ ಅವ್ರ ಅಳಿಗೆ ಹೇಳಿದ್ರು, ಇವ್ರಿಗೆ ಅರ್ಜೆಂಟು, ಇವ್ರಿಗೆ ಇರಕ್ಕಾಗಲ್ಲ ನೋಡಿ. ಓ, ನಾನೇನು ಕಮ್ಮಿನಾ ಅಂತ ಅವರು. ತುಮಕೂರು ಕರೆಕ್ಟ್ ಗೈಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ. ಸೊ ಪ್ಲೀಸ್, ನನ್ನ ತಮ್ಮಂಗೆ ತಿನ್ಸೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನೋಡುವ ಬೆಳಗ್ಗೆ, ಇಲ್ಲಾಂದರೆ ಅವ್ನು ಬಂದಾಗ ಆಗಲ್ಲ. ಯಾಕಂದರೆ ಇವಾಗಲೇ ಇಷ್ಟೊತ್ತಾಯಿತು, ಬರಲೇ ಇಲ್ಲ ಅವನು. ಬೆಳಗ್ಗೆ ಮದುವೆಗೆ ಹೋದವನು, ಇನ್ನು ಮದುವೆ ಮುಗಿಸಿ ಸೋಪ್ನ ಎಲ್ಲ ಮುಗಿಸಿ ಬರ್ತಾನೇನೋ ನನ್ನ ಮಗ. ಬೆಳಗ್ಗೆ 8 ಗಂಟೆಗೆ ಹೋದವನೇನೋ ಅವ್ನ ಮದುವೆಗೆ. ಇದುವರೆಗೂ 8 ಗಂಟೆ ಆದರೂ ಮನೆ ಕಾಲಿಟ್ಟಿಲ್ಲ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋನೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್ ಬಾಯ್.